Guys, welcome back to my channel Shrustruetips. ನಾನು ಇವತ್ತು ನಿಮ್ಮ ಜೊತೆ ಥಂಬ್ನೇಲ್ ಆಲ್ರೆಡಿ ನೋಡಿರಬಹುದು ನೀವು ಶೀಟ್ ಮಾಸ್ಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಶೀಟ್ ಮಾಸ್ಕ್ ಬಗ್ಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಆಗಿ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ನಾನು ಚಾರ್ಕೋಲ್ ಶೀಟ್ ಮಾಸ್ಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡ್ತಿದ್ದೆ ಇವತ್ತು. ಸೊ ನಂಗೆ ಅನಿಸ್ತು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳಿ. ಆಲ್ರೆಡಿ ನಾನು ಇದನ್ನ ಶುಗರ್ ಹಾಲಲ್ಲಿ ಶೇರ್ ಮಾಡಿದ್ದೆ, ನೀವು ನೋಡಿರ್ಬೋದು. ಇದು ತುಂಬಾ ನಿಮಗೆ ಗಾರ್ನಿಯರ್ ಇರ್ಬೋದು, ಲ್ಯಾಕ್ಮೇದ್ ಇರ್ಬೋದು, ಎಲ್ಲರದ್ದು ಸಿಗುತ್ತೆ. 99 rupees ಇದೆ MRP. ಲ್ಯಾಕ್ಮೆ ಆ್ಯಂಡ್ ಗಾರ್ನಿಯರ್ದು ಕೂಡ ಸೇಮ್ ಅಷ್ಟೇ MRP ಅನ್ಕೋತೀನಿ ನಾನು. ಸೊ ಇವತ್ತು ನಾನು ಇದನ್ನ ಶುಗರ್ ಅವರ್ದನ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಸಸ್ ಏನು ಕೊಟ್ಟಿದ್ದಾರೆ ಅಂದರೆ ಚಾರ್ಕೋ ಕ್ಲಾರಿಫೈ ಪೋರ್ಸಸ್ ಅಂತ ಇದೆ ಆ್ಯಂಡ್ ಗ್ರೀನ್ ಟೀ ಕೂಡ ಇದೆ ಅಂತೆ ಇದರಲ್ಲಿ. ಇದು ಗ್ರೀನ್ ಟೀ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ರೆಡ್ಯೂಸ್ UV ಡ್ಯಾಮೇಜ್ ಆ್ಯಂಡ್ ಕಾಫಿ ಎಕ್ಸ್ಟ್ರಾಕ್ಟ್ ಕೂಡ ಇದೆ ಇದರಲ್ಲಿ. ಇದು ಡೀಪ್ ಎಕ್ಸ್ಫೋಲಿಯೇಷನ್ ಮಾಡುತ್ತೆ ಆ್ಯಂಡ್ ಸ್ಟಿಮ್ಯುಲೇಟ್ಸ್ ಬ್ಲಡ್ ಫ್ಲೋ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನೀವು ಯಾವ ಥರ ಯೂಸ್ ಮಾಡ್ಬೋದು, ಎಷ್ಟು ಮಿನಿಟ್ ಇದನ್ನ ಫೇಸಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನಂದರೆ ವಾಶ್ ಯುವರ್ ಫೇಸ್ ಆ್ಯಂಡ್ ಯೂಸ್ ಸ್ಕಿನ್ ಟೋನರ್. ನಾನು ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಮೇಕಪ್ ಏನೂ ಇರಬಾರ್ದು ನಿಮ್ಮ ಫೇಸಲ್ಲಿ ನೀವು ಶೀಟ್ ಮಾಸ್ಕ್ ಯೂಸ್ ಮಾಡೋ ಟೈಮಲ್ಲಿ. ಸೊ ಅದನ್ನೆಲ್ಲ ಚೆನ್ನಾಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ನೆಕ್ಸ್ಟ್ ಟೋನರ್ ಅಪ್ಲೈ ಮಾಡ್ಕೊಳ್ಳಿ. ಟೋನರ್ ಏನು ಮಾಡುತ್ತೆ, ನಿಮ್ಮ ಪೋರ್ಸ್ ಏನಿರುತ್ತಲ್ವ ಅದನ್ನ ಎನ್ಲಾರ್ಜ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಸಿರಮ್ ಎಲ್ಲ ಇರುತ್ತೆ ಈ ಶೀಟ್ ಮಾಸ್ಕಲ್ಲಿ, ಅದನ್ನ ಸ್ಕಿನ್ ಚೆನ್ನಾಗಿ ಪೆನೆಟ್ರೇಟ್ ಮಾಡಿ ಅಬ್ಸಾರ್ಬ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ 15 to 20 minutes ಬಿಟ್ಟು ಇದನ್ನ ರಿಮೂವ್ ಮಾಡಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಸ್ಟೆಪ್ ಏನಂದರೆ ನೀವು ಚೆನ್ನಾಗಿ ಮುಖ ವಾಶ್ ಮಾಡ್ಕೊಳ್ಳೋದು, ಮೇಕಪ್ ಎಲ್ಲ ರಿಮೂವ್ ಮಾಡೋದು ಆ್ಯಂಡ್ ನೆಕ್ಸ್ಟ್ ಟೋನರ್ ಅಪ್ಲೈ ಮಾಡಿ ಫೇಸ್ ಮಾಸ್ಕ್ ಹಾಕೊಳ್ಳೋದು. ಆಮೇಲೆ ಇದನ್ನ 15 minutes ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಇದನ್ನ ರಿಮೂವ್ ಮಾಡೋದು. ರಿಮೂವ್ ಮಾಡಿ ಆದಮೇಲೆ ವಾಶ್ ಮಾಡಲಿಕ್ಕೆ ಇಲ್ಲ. ಸೊ ಇವಾಗ ನಾನು ಇದನ್ನ ಹಾಕ್ತೀನಿ, ಹಾಕಿಬಿಟ್ಟು ನೆಕ್ಸ್ಟ್ ಅದರಲ್ಲಿ ನೆಕ್ಸ್ಟ್ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದ್ದರೆ ನಿಮಗೆ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾನಿದ್ದು ಮೇಕಪ್ ಏನಿದೆ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಇವಾಗ ನಾನು ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿ ಬಂದಿದ್ದೀನಿ. ನೆಕ್ಸ್ಟ್ ಈಗ ನಾನು ರೋಸ್ ವಾಟರ್ ಯೂಸ್ ಮಾಡ್ತೀನಿ ಆ್ಯಸ್ ಅ ಟೋನರ್. ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಇದನ್ನ ಈ ಥರ ಇದು ಲೋಡೆಡ್ ಇದೆ ಸೀರಮ್ ಇಂದ ನೋಡ್ಬೋದು ನೀವೆಲ್ಲ. ಒಂದು ಚೂರು ಕೂಡ ಸೀರಮ್ ವೇಸ್ಟ್ ಮಾಡಬೇಡಿ ಗೈಸ್. ಇದನ್ನ ಯಾವ ಥರ ಯೂಸ್ ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಕಂಪ್ಲೀಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಆ ವಿಡಿಯೋದು ಲಿಂಕ್ನ ನಾನು ಈ ವಿಡಿಯೋ ಎಂಡಿಗೆ ಕೊಡ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಟ್ಯಾಪ್ ಮಾಡಿದ್ರೆ ಆ ವಿಡಿಯೋ ಕೂಡ ಓಪನ್ ಆಗುತ್ತೆ. ಸೊ ಸ್ವಲ್ಪ ಇಲ್ಲಿ ಎಕ್ಸೆಸ್ ಇದ್ದದನ್ನು ನಾನು ಫಸ್ಟಿಗೆ ಹಚ್ಕೊಂಡ್ಬಿಡ್ತೀನಿ. ಇದನ್ನ ನೀವು 15 yearsಗಿಂತ ಮೇಲೆ ಇದ್ದವ್ರು ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ಚೆಕ್ ಮಾಡ್ಕೊಳ್ಳಿ, ಕೆಲವರಿಗೆ ಹೇಳೋಕ್ಕಾಗಲ್ಲ ಯಾವುದ್ರೆಲ್ಲ ಇಂದ ಅಲರ್ಜೀಸ್ ಇರುತ್ತೆ ಅಂತೇಳಿ. ಸೊ ಅದನ್ನ ಚೆಕ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಸೀರಮ್ ಆ್ಯಕ್ಚುಲಿ ಒಳ್ಳೇದೇ, ಏನೇನು ಪ್ರಾಬ್ಲಮ್ ಇಲ್ಲ ಇದರಿಂದ. ನಮ್ಮೆಲ್ಲ ಓಪನ್ ಮಾಡಿ, ಇಲ್ಲಾಂದರೆ ಹರಿದೋಗ್ಬೋದು. ಇಲ್ಲಿ ಬ್ಯಾಕ್ ಸೈಡಲ್ಲಿ ಪ್ಲಾಸ್ಟಿಕ್ ಈ ಥರ ಕೊಟ್ಟಿರ್ತಾರೆ, ಇದನ್ನ ರಿಮೂವ್ ಮಾಡಿ ಜಸ್ಟ್ ಈ ಚಾರ್ಕೋಲನ್ನು ಮಾತ್ರ ಯೂಸ್ ಮಾಡಿ ಇಡ್ತಾ ಇದ್ದೀನಿ ನಾನು. ಇದರಲ್ಲಿದ್ದ ಸೀರಮ್ನ ಮತ್ತೆ ನೀವು ಫೇಸಿಗೆ ಯೂಸ್ ಮಾಡ್ಕೋಬೋದು. ಫಸ್ಟ್ ಇದನ್ನ ಎಲ್ಲೆಲ್ಲ ಪ್ಲೇಸ್ ಇದೆ ಅಲ್ಲೆಲ್ಲ ಇದನ್ನ ಪ್ಲೇಸ್ ಮಾಡಿ. ಇದರಲ್ಲಿ ಆಲ್ರೆಡಿ ಕಟ್ ಮಾಡಿ ಕೊಟ್ಟಿದ್ದಾರೆ ಇಲ್ಲೆಲ್ಲ, ಇಲ್ಲಾಂದರೆ ಕೆಲವುದೆಲ್ಲ ಕಟ್ ಮಾಡಿ ಕೊಟ್ಟಿರೋದಿಲ್ಲ. ಅಂಥ ಟೈಮಲ್ಲಿ ನೀವು ಕಟ್ ಮಾಡಿದರೆ ಜಸ್ಟ್ ಕರೆಕ್ಟಾಗಿ ನಿಮ್ಮ ಫೇಸಿಗೆ ಕುತ್ಕೊಳ್ಳುತ್ತೆ ಅದು. 15 minutes ಇದೇ ಥರ ಇಟ್ಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಸೊ 15 minutes ಇದೇ ಥರ ಬಿಟ್ಟು ನೆಕ್ಸ್ಟ್ ತೆಗೆದು ಬಿಟ್ಟ ಮೇಲೂ ನೀವು ಇದನ್ನ ವಾಶ್ ಮಾಡೋದಕ್ಕೇನಿಲ್ಲ, ಜಸ್ಟ್ ತೆಗೆದು ಅದೇ ಥರ ಇರೋದು. ಯಾಕಂದರೆ ಸೀರಮ್ ಮೇಲೆ ಅಬ್ಸಾರ್ಬ್ ಆಗಬೇಕಲ್ಲ ಸ್ಕಿನ್ ಮೇಲೆ. ಕೆಲವರು ಏನು ಮಾಡ್ತಾರೆ ಅಂದರೆ ತೆಗೆದ್ಬಿಟ್ಟು ಫೇಸ್ ವಾಶ್ ಮಾಡ್ತಾರೆ. ಸೊ ಅದನ್ನ ನೀವು ಡೂಸ್ ಆ್ಯಂಡ್ ಡೋಂಟ್ಸ್ ವಿಡಿಯೋದಲ್ಲೇ ನೋಡಿ, ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಯಾವ ಥರ ಎಲ್ಲ ಮಾಡಬಾರ್ದು, ಯಾವ ಥರ ಮಾಡಬೇಕಂತೇಳಿ. ಆ್ಯಂಡ್ ನೆಕ್ಸ್ಟ್ ಇದರದ್ದು ಕ್ವೆಶ್ಚನ್ಸ್ ಏನಂದರೆ ನೀವು ಕೇಳ್ತಾ ಇರೋದು, ಇವಾಗ ಇದನ್ನ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಇದರ ಮೇಲೆ ಮೇಕಪ್ ಮಾಡ್ಬೋದಾ ಅಂತೇಳಿ. ಮೇಕಪ್ ಖಂಡಿತವಾಗ್ಲೂ ಮಾಡ್ಬೋದು, ಆದರೆ ಒಂದು ನೀವು 2 to 3 hours ಗ್ಯಾಪ್ ಕೊಡಬೇಕು. ಇದನ್ನ ಹಾಕಿದ ತಕ್ಷಣ ಅದರ ಮೇಲೆ ನೀವು ಮೇಕಪ್ ಅಪ್ಲೈ ಮಾಡ್ಬೋದು. ಅಷ್ಟು ನೈಟ್ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ನೀವು ಮಲಗೋ ಮುಂಚೆ ಇದನ್ನ ಅಪ್ಲೈ ಮಾಡಿ ರಿಮೂವ್ ಮಾಡಿ ಅದೇ ಥರ ಮಲಗಿಬಿಟ್ರೆ ಬೆಳಿಗ್ಗೆ ಆಗೋ ತನಕ ಇದು ಸ್ಕಿನ್ನಲ್ಲಿ ಅದೇ ಥರ ಇರುತ್ತೆ. ಸೊ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಸೊ ನೈಟ್ ಟೈಮಲ್ಲಿ ಅಪ್ಲೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಆ್ಯಂಡ್ ಇದನ್ನ ಕೆಲವರು ಡ್ಯೂಟಿಗೆ ಹೋಗೋ ಮುಂಚೆ ಅರ್ಜೆಂಟಲ್ಲಿ ಎಲ್ಲ ಅಪ್ಲೈ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಒಂದು 1/2 hour ಬಿಟ್ಟು ಮನೆಯಿಂದ ನೀವು ಹೊರಗಡೆ ಹೋಗಿ ಅಂತ ಕೂಡ ಸಜೆಸ್ಟ್ ಮಾಡ್ತೀನಿ. ಇದನ್ನು ಟ್ರಾವೆಲಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಟ್ರಾವೆಲಲ್ಲಿ ಬೇರೆ ಏನು ನಾವು ಸ್ಕಿನ್ ಕೇರ್ ರುಟೀನ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಸೊ ಶೀಟ್ ಮಾಸ್ಕನ್ನು ನಾವು ಟ್ರಾವೆಲ್ ಟೈಮಲ್ಲೆಲ್ಲ ಲಾಂಗ್ ಜರ್ನಿ ಇರುತ್ತೆ, 5 to 6 hours ಜರ್ನಿ, ಆ ಥರದಲ್ಲೆಲ್ಲ ನೀವು ಅಪ್ಲೈ ಮಾಡಿ ಕೂತ್ಕೋಬೋದು. ಅದೇ ಥರ ತುಂಬಾ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಫೇಸ್ ಚೆನ್ನಾಗಾಗತ್ತೆ.
ಓಕೆ, ಆಲ್ರೆಡಿ 15 ಮಿನಿಟ್ಸ್ ಆಗಿದೆ ಈಗ. ಸೊ ನಾನು ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸ್ಲೋಲಿ ರಿಮೂವ್ ಮಾಡಬೇಕು ಈ ಥರ. ಇಲ್ಲೆಲ್ಲ ಸೀರಮ್ ಇದೆ, ಅದನ್ನ ಚೆನ್ನಾಗಿ ಫುಲ್ ಸ್ಪ್ರೆಸ್ಸಿಗೆ ಮಸಾಜ್ ಮಾಡಿ. ಆ್ಯಂಡ್ ಇದು ಶೀಟ್ ಮಾಸ್ಕ್ನ ಕೆಲವರು ಕೇಳ್ತಾರೆ, ಇದನ್ನು ಹಾಗೆ ಇಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಯೂಸ್ ಮಾಡ್ಬೋದಾ? ಇಲ್ಲ, ಶೀಟ್ ಮಾಸ್ಕ್ ಯಾವಾಗಲೂ ಒಂದೇ ಟೈಮ್ ಯೂಸ್ ಮಾಡೋದಕ್ಕೆ, ಯೂಸ್ ಮಾಡಿ ಆದಮೇಲೆ ನೀವು ಇದನ್ನ ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಏನಾದರೂ ರಿಮೈನಿಂಗ್ ಇದ್ದರೆ ನೀವು ಅದನ್ನ ಈ ಥರ ಕೈಗೆ ಎಲ್ಲ ಈ ಥರ ಮಸಾಜ್ ಮಾಡ್ಕೊಳ್ಬೋದು ಎಲ್ಲ ಫುಲ್ಲು. ಕೂಡ ಸ್ವಲ್ಪ ಉಳಿದಿರುತ್ತೆ, ಇದನ್ನು ಕೂಡ ಪೂರ್ತಿ ಈ ಥರ ತೆಗೆದು ನೋಡ್ಬೋದು ನೀವು, ತೆಗೆದು ಚೆನ್ನಾಗಿ ಫೇಸಿಗೆಲ್ಲ ಮಸಾಜ್ ಮಾಡ್ಕೊಳ್ಳಿ. ಸೊ ಅಷ್ಟೇ. ಇದೇ ಥರ ಇಂಟ್ರೆಸ್ಟಿಂಗ್ ಸ್ಕಿನ್ ಕೇರ್ ಇರ್ಬೋದು, ಇಲ್ಲ ಮೇಕಪ್ ಇರ್ಬೋದು, ಇಲ್ಲ ಗರ್ಲ್ಸ್ ಟಾಕ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಎಲ್ಲದರ ಬಗ್ಗೆನೂ ಚಾನಲಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾನೆ ಇರುತ್ತೆ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಇದನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಬಾಯ್.